ನೀನು ಗ್ಲಾಸ್ ಹೊಟ್ಟೆನ ಬಿದ್ದಂಗೆ ಆತು. ಏನು ಬಿದ್ದು ಅಲ್ಲ ಈ ಹಡ್ಬಿಟ್ಟಿ ರಾಣಿ ಅವ್ರವ್ವ ಅವರಪ್ಪ ಏನಾರ ಅಡಿಗೆ ಮನೆಗೆ ಏನಾರ ಕದ್ದಿನಾರ ಕುಳ್ ಕುಚ್ಕೊಂಡು ತಿನ್ನಕತ್ತವ ಏನು? ಹೆಂಗೋ ನನ್ನ ಮಗ ಇಲ್ಲ, ನನ್ನ ಹೆಣ್ಮಕ್ಳು ಯಾವ ಇಲ್ಲ ಮನ್ಯಾಗ, ಇದ್ರಬೋದ ಏನು? ಏ ರಾಣಿ 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 ಅಯ್ಯ ಇವಳ ಓನಾನ್ವಳು ಅವ್ರವ್ವ ಅವರಪ್ಪ ಏನೋ ಸದ್ದ ಇಲ್ಲ. ನೋಡ್ಯಾರ ಬರ್ತೇನೆ ತಡಿಯವ ಯವ್ವ, ಬಾಗ್ಲಾಗಿಲ್ಲ ತೆರ್ಕೊಂಡು ಎಲ್ಲರೂ ಹೋಗಿ ಯವ್ವ ಏನ ಮನೆಗೆ ಏನಾರ ಮಂಗ್ಯ ಪಂಗ್ಯ ಬಂದು ಹೋಗ್ಕೊಂಡ್ಬಿಟ್ಟವ, ಏನು ಮಾಡ್ಯವ ನೋಡ್ತೀನಿ. ರಾಣಿ ರಾಣಿ ಏ ರಾಣಿ ಏ ಹಡ್ಬಿಟ್ಟೆ ಏ ರಾಣಿ ಲೇ ಎಲ್ಲದಿಲೆ ಓನರ ಅನ್ನ ಎಲ್ಲಿ ಸೆಡಗ್ ಹೋಗಿದೆ? ಬಾಯಿಗೆ ಏನಾರ ತುರ್ಕೊಂಡಿಟ್ಟೆ ಏನು? ಅಲ್ಲ ನಿಮ್ಮಪ್ಪ ನಿಮ್ಮ ಅವನು ಅನ್ವಲ್ರ ಯಾರು ಎಲ್ಲಿ ಮನೆಗೆ ಯಾರು ಇಲ್ಲ ಏನು? ಎಲ್ಲ ಸೆಡಗ್ ಹಿಡಿದೋಗ್ರೆ ಹೇಳಿದ್ರೆ ಎಲ್ಲೋ ಯಾರು ಇವರು? ಯಾರು ಇಲ್ಲ ಮನೆಯಾಗ. ಅಲ್ಲ ಬಾಲ ಹಿಂಗೆ ತೆರೆದಿಟ್ಟು ಹೋಗ್ಯಾರ, ಎಷ್ಟರ ಇದ್ದಾರೆ ಇವರು? ಎಲ್ಲಿ ಅಲ್ಲ ಇವ್ರಿಗೆ ಯಾರು ಪರಿಚಯ ಗಿರ್ಚಿ ಇಲ್ಲ. ನನ್ನ ಮಗ ಅವರೆಲ್ಲ ಹೊಲಕ್ಕೆ ಹೋಗ್ಯಾರ, ಮತ್ತೆ ಇಲ್ಲಿ ಯಾರು ಕೊಟ್ಟಾಗ ಹೋದ್ರು ಇವರು? ಅಲ್ಲ ನಾನು ಏನು ನೋಡಿದ್ನೇನ? ಅಲ್ಲ ಅದು ಹೂವಿಂದ ಪಾಟ್ ತಾನ ತಾಗಿ ತಗಡೇಳಿ ಬಂದು ನನ್ನ ಮುಂದೆ ಬಂದು ಅಲ್ಲೇ ಕುಂದಿರ್ಲಿಲ್ಲ ಅದು? ಅಲ್ಲ ನಾನು ನೋಡಿದ್ದು ಕರೆ ಸುಳ್ಳ? ಅಯ್ಯವ್ವ ಅದೇ ಹಂಗೆ ಇದ್ದೈತಿ, ಆಕೆ ಜೀವ ಐತೇನ? ಇಲ್ಲ ನಾನು ಮಕ್ಕೊಂಡು ಎದ್ದು ಹಂಗೆ ಬಂದ್ಬಿಟ್ಟು ದಡಕ್ಕಂತೇನೋ ಸೌಂಡ್ ಆತಂತೇಳಿ ವಾ ಈ ಹಳದ ಹರನಿದ್ದೆ ಆತಂದ್ರೆ ಏನೇನು ಕಾಣ್ತೈತೆ ಏನು ಚಂದ ಏನು ನಿದ್ದಿನಾರ ಮಾಡ್ಬೇಕು. ಈ ಹಳದ ಹರಿಬಿಟ್ಟು ಈ ರಾಣಿ ಅವರ ಪಿಲ್ಲುಗಾರ ನೋಡು, ಅವ್ರು ಇದ್ದಿದ್ರೆ ಒಟ್ಟು ಇಲ್ಲ ಯಾರ ಬಂದ್ರ ಇರ್ತಾರೆ. ನಾವು ಮಕ್ಕೋತಿದ್ದಾಗ ಇವು ಎಲ್ಲಿ ಹೋದ್ವು ಅವರು ಮತ್ತೆಲ್ಲಾರ ನೋಡ್ತೀನಿ ತಡಿ. ಏ ರಾಣಿ ರಾಣಿ ಏ ಹರಿಬಿಟ್ಟಿ ಇನ್ನ ಮಕ್ಕೊಂಡು ಏನ? ಅಲ್ಲ ಈ ಹೊರ ಬದುಕಿನೆಲ್ಲ ಮಕ್ಕೊಂಡಿಕೊಂಡು ಏನು ಹೂ ಅನ್ವಲ್ರಲ್ಲ? ಅಲ್ಲ ನಿಮ್ಮ ಅಪ್ಪ ಇಲ್ಲದನ ನಿಮ್ಮ ಅವ್ವ ಇಲ್ಲದನ? ಇಲ್ಲಿಲ್ಲ, ಅವರಪ್ಪ ಒಂದು ರೂಮ್ದಾಗೂ ಇಲ್ಲ. ಯವ್ವ ಎಲ್ಲಿ ಹೋದ್ವ ಇವು ಹಾಳಾದವು? ಹೋಲ್ ಬಿಡ, ಅಡಿಗೆ ಮನೆಗೆ ಹೋಗಿ ನೋಡ್ಬಿಡ್ತೀನಿ ತಡಿ. ಯಾವ ಬಾಂಡೆನೂ ಬಿದ್ದಿಲ್ಲ ಏನಿಲ್ಲ. ಅಲ್ಲ ಈ ಸದ್ದು ಎಲ್ಲಿಂದ ಬಂತಂಗಿತ್ರಿ ಇದು? ಯವ್ವ ಈ ಬಾಜು ಮನೆ ಹಡ್ಬಿಟ್ಟಿ ಪಾರ ಅದಾಳಲ್ಲ ಯವ್ವ, ಈಕೆಂತೂ ಕೈಯಾಗ ಏನು ಉಸಿರು ಐತೆ ಇಲ್ಲ. ಅವಾಗ ಬಾಂಡೆ ಸಾಮಾನು ಕೆಡವಿದ್ನೆ ಅದು ಕೆಡವಿದ್ನೆ. ಅಯ್ಯ ಹೌದು ಬಿಡು, ನಾನು ಆ ರೂಮ್ದಾಗ ಮಕ್ಕೊಂಡಿನಲ್ಲ, ಅವ್ರ ಅಡಿಗೆ ಮನೆ ಅಲ್ಲೇ ಅಲ್ಲ ಮತ್ತಿರೋದು. ಆ ಹಡ್ಬಿಟ್ಟಿ ಕೆಡವಿರ್ತಾ ಅವ್ವ ನನಗೆ ನೋಡು ಎಂತ ಚಂದ ಜಂಪ್ ಹತ್ತಿತ್ತು. ಈ ಸೌಂಡಿಗೆ ಎಚ್ಚರ ಆತ್ ನೋಡು, ಬಡೋದು ಎಬ್ಬಿಸ್ದಂಗೆ ಆತು. ಹೋಗ್ಬಿಡು ಅದು ಒಂದು ಎಚ್ಚರಾಗಿದ್ದು ಒಂದು ರೀತಿ ಚಲೋನ ಆತು. ಈ ಹಡ್ಬಿಟ್ಟಿಯಲ್ಲಿ ಹೋಗ್ಯಾರ ನೋಡು, ಮನೆ ಹಿಂಗೆ ತೆರೆದಿಟ್ಟು ಹೋಗ್ಯಾರ. ಯಾವನಾರ ಕಳ್ ಬಂದು ಏನಾರು ದೊಚ್ಕೊಂಡು ಹೋದ್ರು ಚಿಂತಿಲ್ಲ. ಅರು ಐತೆ ಮನೆ ಸಸಿ ಅಂತ ಜವಾಬ್ದಾರಿ ಐತೆ ಆಕೆಗೆ. ಇಲ್ಲ ನಾನು ಎಬ್ಬಿಸಿ ಹಿಂಗೆ ಹೊಂಟಿನಿ ಬಾಳ ಹಾಕೋರಿ ಅಂತಂದ್ರೆ ಹೇಳ್ಬೇಕ. ಮನೆಗೆ ಒಬ್ರು ನೊಣ ಹೊಡ್ಯಾರ ದಿಕ್ಕಿಲ್ಲ, ಓಸುನ ಅಲ್ಲಿ ಹೊಲಕ್ಕೆ ಕಟ್ಟಾಳ, ತಾನು ನೋಡ್ರಿ ಹಿಂಗೆ ತಿರ್ಗಕ್ಕೆ ಹೋಗ್ಯಾಳ. ಬರತ್ತಡಿ ನನ್ನ ಮಗ ಹೇಳ್ತೀನಿ. ಟಿವಿನಾರ ಹಚ್ಕೊಂಡು ಕುಂದ್ರಾನ ನಿದ್ದೆ ಅಂತ ಎಂತ ಚಂದ ನಿದ್ದೆ ಹತ್ತಿತ್ತು. ಹಾಳಾದಕ್ಕೆ ನಿದ್ದೆ ಹಾಕಿ ಹಾಳು ಮಾಡಿಲ್ಲ. ಇವು ಒಂದು ನಮ್ನಿ ಟಿವಿನಾರ ನೋಡ್ತೀನಿ ತಡಿಯಪ್ಪ ಯಪ್ಪ. ಏನಿದೆ ಕಾಲಂತಲ್ಲಿ ಬಂದು ಏನೋ ಪರಪರ ಅಂತೈತೆ? ಕಸ್ಬರ್ಗಿ ಇಲ್ಲಲ್ಲಿತ್ತ ಯವ್ವ. ಈ ಸೋಪಕ್ಕಿನಾರ ಅನ್ಸಿಟ್ಟಿದ್ವ ಏನ ಬಿಟ್ಟಾರ. ಏನು ಬಾಳೆ ಮಾಡ್ತಾವ ಏನು ಕತ್ತಿನ ಯವ್ವ ಆತಾಗ. ಬಿಡು ಹಾಳಾಗಿ ಧಾರಾವಾಹಿದಾಗೂ ಬರೀ ದೆವ್ವದ್ವ ತೋರಿಸ್ತಾವ. ದೇವ್ರು ಏನೋ ತೋರಿಸೋದೇ ಇಲ್ಲ ಅತ್ತಾಗ, ಹಾಳಾಗಿ ಹೋಲತ್ತಾಗ. ಮನೆಯೆಲ್ಲ ಹೊಡ್ಕೊಂಬಂತ ಈಗಿಲ್ಲ ಅಂತಲ್ಲ ನಿಂತೈತಿ ಅಂದ್ರ ಈಗ ನನ್ನ ಕಾಲಂತಲ್ಲಿ ಬಂದೈತಿ ಇದ ಕಸ್ಬರ್ಗಿನ. ಈಗ ಮುಂದೆಲ್ಲ ಹೊಡ್ಯಾಕತ್ತಿತ್ತಿದ ಯವ್ವ ಅಂತಲ್ಲ ನಿಂತೈತಿ. ಇದಕ್ಕೆ ದಾರ ಗಿರ ಕಟ್ಟಿಲ್ಲ, ಯಾರು ಹಿಡ್ಕೊಂಡಿಲ್ಲ ಯಾರಿಲ್ಲ ಅಂದ್ರೆ ಯಾರು ಹಿಡ್ಕೊಂಡಾರ? ಈ ಕಸ್ಬರ್ಗಿ ಯಾರು ಹಿಡ್ಕೊಂಡ್ರ? ಯವ್ವ ದೇವ್ಗೆ ಏನಾರು ಹಿಡ್ಕೊಂಡು ಕಸ ಹೊಡ್ಯಾಕತ್ತೈತೆ ಏನ? ದೇವ್ ಹಿಡ್ಕೊಂಡ್ಬಿಟ್ಟೈತೆ ಏನಿದೆ? ನನ್ನ ಕಣ್ಣಿನ ದೇವ್ ಕಾಣುವುದು ಬರೀ ಕಸ್ಬರ್ಗಿ ಕಾಣತೈತಿ. ಯವ್ವ ಯಾರಿಲ್ಲ ಮನೆಗೆ, ಏನು ಮಾಡ್ಲಿ ಯವ್ವ ನಾನು? ಅಲ್ಲ ಅಲ್ಲಂಗೆ ಓದ್ತದ ಮತ್ತೆ ಅಲ್ಲ ನಾವು ಕಸ್ಬರ್ಗಿ ಇಡೋದು ಯಾವಾಗ್ಲು ಅಲ್ಲೇ ಐತದ. ಯವ್ವ ನನಗೇನಾಗೈತಿ ಇವತ್ತು ಆ ಹಾಳಾಗ ಹರಿಬಿಟ್ಟು ನಿನ್ನೆ ಅದು ದೆವ್ವಗಳು ಅಂತಲೇ ಸಿಕ್ಕೊಂಡು ಹಿಂಗೆಲ್ಲ ಒದ್ದಾಡಿ ಬಂದು ಅಂದದಕ್ಕೆ ನನಗೂ ಎಲ್ಲ ಅದ ತಲೆ ಕುಂತ ಅದ ಭ್ರಮೆ ಕಾಡಕತ್ತೈತೆ ನನಗೆ. ಇಲ್ಲಾಂದ್ರೆ ಆ ಪಾಟ್ ಎಲ್ಲಿಂದ ಅಡ್ಯಾಡ್ಬೇಕು, ಈ ಕಸ್ಬರ್ಗಿ ಯಾಕೆ ಅಡ್ಯಾಡ್ತೈತಿ? ಅಲ್ಲಿ ಇವತ್ತೇನಾರು ಜೀವ ಐತೆ ಅಡ್ಯಾಡಕ್ಕೆ? ಅದು ನಮ್ಮನಿಗೆ ಯಾಕೆ ಬರ್ತಾವೆ ದೆವ್ವಗಳು? ಅದು ಕಾಡು ಅಲ್ಲಿ ಇರ್ತಾವೆ ದೆವ್ವಗಳು, ಇಲ್ಲಿ ಯಾಕೆ ಬರ್ತಾವೆ? ಸುಮ್ಮನೆ ನೋಡು ನಾನು ಬೇಕೆ ಹಂಚ್ಕೋತೀನಿ. ನಿದ್ದಿನಾರ ಹಾಳಾಗಿ ಹೋಲತ್ತ ಚಂದಾಗಿ ಮಾಡಲಿಲ್ಲ ನಾನು ಅತ್ತಾಗ. ನಿದ್ದೆ ಮಾಡ್ತೀನಿ ತಡಿಯಪ್ಪ ಒಂಚೂರ ಅಂದ್ರೆ ಆರಾಮಕ್ಕೇನೆ. ಹುಷಪ್ಪ ಸಾಕತ್ತಪ್ಪ ಯಪ್ಪ. ಅಮ್ಮ ಅಮ್ಮ ಯಾರಿದ್ದೀರಿ ಮನೆಯಾಗ? ಯವ್ವ ಮತ್ತೆ ನಿದ್ದೆ ತೊಗೊಳಕತ್ತಿತ್ತು. ಯಾವಾಗ ಹಿಡ್ಬಿಟ್ಟು ಕರಕತ್ತಿಕ್ಕಿ ಯಾರವ ಯವ್ವ? ಬಂತಡ್ರಲ್ಲೇ ತಡಿ ಬನ್ನೆ. ಯಾವಕ್ಕೆ ಯವ್ವ ಏನು ಪುಸ್ತಕಿಲ್ದಂಗೆ ಬರ್ತಾವ? ಹಬ್ಬ ಪಂಚಮಿ ಹಬ್ಬ ಈ ಒಂದು ಉಂಡೆ ಕೆಳಕ್ಕೆ ಬಂದ್ಬಿಡ್ತಾವ ನಿರೀಶ್ಕೊಳ್ಳವು. ಯವ್ವ ಯವ್ವ ಹೋತ ಯವ್ವ ನನ್ನ ಹೋತ ಕಾಲು ಯವ್ವ ತಲಿಯ ಯವ್ವ ಯವ್ವ ಯಾರು ಬರ್ರಿ ಯವ್ವ ಯಾವಸ್ ಬರ್ರಿ ಯವ್ವ ಯವ್ವ ಎದಳಕ್ಕೆ ಬಂದು ಬರ್ರಿ ಯಪ್ಪ ಕಾಲ ಯವ್ವ ಯವ್ವ ಏನಾತ ಯವ್ವ ನನಗೆ ಯವ್ವ. ಅಲ್ಲ ಈ ಚರಿಗೆ ಎಲ್ಲಿ ಬಂತಿದೆ? ಇಲ್ಲಿ ಚರಿಗೆ ಆಗಲ್ಲ, ನಾ ಹೋಗ ಮುಂದೆ ಇದ್ದಿದ್ದಿಲ್ಲ, ನಾ ಇಲ್ಲೇ ಕೂತಿದ್ದೆ ಇದ್ದಿದ್ದಿಲ್ಲ. ಈಗ ಇಲ್ಲಿಂದ ಬಂತಪ್ಪ ಈ ಚರಿಗೆ? ನೀರೆಲ್ಲಿಂದ ಚೆಲ್ಲಿದ್ವ ಯವ್ವ ಯವ್ವ ಹಾಳಾದು ಯವ್ವ. ಎಂತ ಬರಿ ಹೊತ್ಕೊಂಡ್ಬಿದ್ನೆ ಯವ್ವ 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 ಹಾಳಾದ ಚರಿಗೆ ಇವು. ಮನೆ ನೋಡ್ರಿ ಯಾರಿಲ್ಲ ಇವತ್ತ ಈ ನಮ್ಮನೆ ಕಾಣತೈತೆ ಯವ್ವ. ಯಾಕೈತೆ ಯವ್ವ ಇದು? ಇವು ಹಡ್ಬಿಟ್ಟಾರ ಎಲ್ಲಿ ಹೋಗ್ಯಾವು ಏನೋ? ನನ್ನ ಮಕ್ಕಳು ಪಾಪದ ಹೊಲ್ದಾಗ ಕೆಲಸ ಮಾಡತ್ತಾವು. ಏನು ಮಾಡಲ ಯವ್ವ? ಹೊರಗೆ ಯಾವಕ್ಕೆ ಬೆಂಡ್ಲಿ ಬಂದಾಳ ಕರೆಯಾಕತ್ತ ನೋಡ್ತೀನಿ ತಡಿಯವ ಯವ್ವ. ಯವ್ವ ಯಪ್ಪ ದೇವ್ರೆ, ಮೊನ್ನೆ ಹಾಡ್ಬಿಟ್ಟು ಸೊಸಿ ಹೊಸ ಸೊಸಿ
ನಡಾವತ್ತು ಬೀಳು ಬೇಸಿ ಮುರಿದಾಗ್ಬಿಟ್ಲ ಯವ್ವ. ಹಂಗೆ ಒಂದು ಸುಧಾರಿಸ್ಕೊಂಡಿದ್ದೆ, ಮತ್ತೆ ಹಿಂಗೆ ಆಯ್ತಲ್ಲ ಯವ್ವ ಇದು. ಯವ್ವ ಯಾರ್ಲೇ ಅದೇ ಯಾವಕ್ಲಿಕ್ಕಿ ಕರಗಲ್ಲಿ ಇಟ್ಟತ್ತಂಗೆ ಎಲ್ಲದಿಲ್ಲ ಹೇಳ್ಬಿಟ್ಟೆ. ಏನು ಬೇಕಿತ್ಲೆ ಯವ್ವ? ನಿಡಿಸ್ಕೊಳಿದ್ರೆ ಮುಂದಕ್ಕೆ ಹೋಗ್ರೆ ಯವ್ವ. ಯಾರೇ ಯವ್ವ? ಅಲ್ಲ ಯಾರ ಕರದ್ರಲ್ಲ ಇವಾಗ ಇಲ್ಲ ಇಲ್ಲ ಯವ್ವ. ಏನಾತ ಯವ್ವ ನನ್ನ ತಲೆಗಿಟ್ಟು? ಏನು 60 ವರ್ಷ ಕರು ಮರು ಈ ಶುರುವಾತ ಏನು ನನಗೆ ಯವ್ವ? ಮಕ್ಕಳೊಂದು ಮನೆಯಾಗಿಲ್ಲ ಯವ್ವ. ಯಾರು ಬಿಟ್ಟಿದ್ದಾಳು? ಕರೆ ತನಕ ಕರೆದು ನಿಂದ್ರ ಬಿಡ್ದನು ಒಟ್ಟು ಬರೋ ತನಕ. ಅಲ್ಲ ನಾವೇನಲ್ಲಿ ಖಾಲಿ ಚಕ್ರ ಕಟ್ಕೊಂಡು ನಡೀತೈತೀವಿ ನೀನು ಕರೆದ ತಕ್ಷಣ ಬರ್ರ ಅಂತ ಬರಕ್ಕೆ ಯವ್ವ. ಅಲ್ಲಿಂದ ಇಲ್ಲಿ ಬಂದ್ರೆ ಬರೋ ತನಕ ತಡಿಬೇಕನ್ನಷ್ಟಿಲ್ಲ ನೋಡಿ ಅವಕ್ಕೆ. ಹೋಗೇ ಬಿಡ್ತಾವ ಪುಸ ಅಂತಂದು. ಅಲ್ಲ ನಿಡಿಸ್ಕೊಳ್ಳೋದ್ರೆ ನಮಗೆ ಬೇಕನ? ನಮಗೆ ಬೇಕಂದ್ರೆ ಸ್ವಲ್ಪ ಹೊತ್ತು ಕಾಯ್ಬೇಕು, ಕಾದ ನಿಂತು ನಿಡಿಸ್ಕೊಂಡು ಹೋಗ್ಬೇಕು. ಹಾಳಾದು ಹೋಲ್ಬಿಡು. ಬೇಕಿದ್ರೆ ಬಂದಿರ್ತಾರೆ, ಬೇಡಂದ್ರೆ ಬಿಟ್ಟಿರ್ತಾರೆ. ಯಾಕ 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 ನಂಗೆ ಭಾಳ ಬಿಸಿಲಿಗೆ ತಲೆ ನುಸದೈತೆ ಯಾಕ? ಬಗ್ಗಿ ಗೋಳು ಇವು ಕಿತ್ತಿ ಕೈಯನ್ನದೆಲ್ಲ ಇದಾಗತೈತೆ ಯಾಕ? ನನಗೆ ಆಗೋಲ್ತು. ಹೌದವ ಯವ್ವ, ಮೊನ್ನೆರ ಬಿಸಿಲಾಗ ಹೋಗಿತ್ತೇವ ಇದ್ರಾಗ ರಜ್ಜಿನಾಗ ಅದು ಒಂದು ಎಮ್ಮೆಗುಡ್ಡು ಕಾಡಿಸಿ ನನ್ನ ಮೊನ್ನೆರ ಜಗ್ಗಿ ತಡ್ಕೊಂಬಂದೀನಿ. ಇವು ಮತ್ತೆ ಹೊಲ ಕಟ್ಟೆನ ಯವ್ವ. ಇವು ಏನು ಬಂದಿದ್ದಿತ್ತವ ಕೆಡಬೇನ್ ಬರಲಿ ನಮ್ಮನಗ ಯಾಕ ಪಾರಕ್ಕ ಯವ್ವ. ನಿನ್ನೆರ ದೇವ್ರ ಕೂಟಾಗ ಅಷ್ಟು ನಮ್ಮನೆ ಹೊಡೆದಾಡಿ ಜೀವ ಉಳಿಸ್ಕೊಂಡು ಬಂದೀವಿ. ಹಬ್ಬಕ್ಕೆ ಅಪರೂಪಕ್ಕಂತ ಬಂದ್ರೆ ಹೊಲಕ್ಕೆ ಕಟ್ಟಿರಲ್ಲ ಯವ್ವ. ಒಂಚೂರು ದಣ್ಕೊಂಡಿದ್ದೆ, ಒಂಚೂರು ಮಕ್ಕೊಂಡಿದ್ರೆ ಆಗಿತ್ತು ಅಂತ ಅನ್ಕೊಂಡೆ. ಇಲ್ಲಿ ಬಂದಿದ್ದು ಮಾಡಿದೈತೆ ನಾವಲ್ಲೇ ಯವ್ವ. ನಾನು ನಾಳೆ ಮನೆ ಬಿಟ್ಟು ಬದಲ್ಲ ನನ್ನ ಗಣ ಮನೆ ಹೋಗ್ತೀನಿ. ಅಲ್ಲೇ ತಣ್ಣ ಉಂಡು ತಿಂದು ಆರಾಮಿದ್ದೆ. ಅವ್ರ ಮನೆ ಬಂದ್ರೆ ಒಟ್ಟು ಒಂಚೂರು ಆರಾಮಿರ್ತೀನಿ ಅಂತಂದು ಹಂಗೆ ತಿಳ್ಕೊಂಡ್ರೆ ಇದು ನೋಡು ಇಷ್ಟು ಯಾಕೆ ಕಷ್ಟ ಅದು ನೋಡು. ಸುಮ್ಮನೆ ನಮ್ಮ ಮನೆಯಾಗ ನಾನು ಆರಾಮಿದ್ದೆ. ಏನವ ಯವ್ವ ಇದಕ್ಕೇನು ಬಂದೈತಿ ಇತ್ತಿಗೆ ತಮ್ಮಗ ಹಿಂಗ್ಯಾಕೆ ಮಾಡಕತ್ತಾನೆ ಇತ್ತು? ಅತ್ತಂದಲ್ಲ ತಪ್ಪು ಬಂದಾಳ ಕೆಡಬಿಟ್ಟು. ಅಕ್ಕಿ ಎಲ್ಲರೂ ಮಾತಾಡಿದ್ದೆ, ಆತೇನಾರು ಮಾತಾಡಿದ್ದೆ. ನಾ ಕೇಳಿದ್ಮ ಹ್ಞೂ ಅಂದ. ಅತ್ತಿಗೇನಿತ್ತನ ಹಿಂಗೆ ಕಳಿಸ್ಬೇಕು ಮಾಡ್ಬೇಕು ಅನ್ನೋದು ಅಂಥದ್ದು ಏನು ಇದ್ದಿದ್ದಿಲ್ಲ ಅತ್ತಗ. ಯಾವಾಗ ಅಕ್ಕಿ ಅಂದ್ಲು ನೋಡು ಅವಾಗ ಹ್ಞೂ ಅಂದ. ಹ್ಞೂ ಮಾಡ್ತಾಳೆ. ಮತ್ತೆ ಎಲ್ಲಿಂದ ಬಂದದ್ದು ದಿಕ್ಕು ದೇಶ ಇಲ್ಲದ್ದು, ಮನೆಗೆ ಏನು ಗತಿ ಇಲ್ಲದ್ದು ಬಂದು ಇಲ್ಲಿ ನಮ್ಮ ಮನೆಗೆಲ್ಲ ಕಂಡತ್ತಲ್ಲ ಸಿಗಬಾರ್ದು ಸಿಕ್ಕೈತೆ ಅದಕ್ಕೆ ಮಾಡ್ತಾ. ಮತ್ತೆ ಅಧಿಕಾರನ ಮಾಡ್ತಾಳೆ, ಇನ್ನೊಂದು ಮಾಡ್ತಾ ಆಡ್ಬಿಟ್ಟು ಬೆಂಡ್ಲಿನ ಆಕಿನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು ಲೇಕಿನ ನಾವು ಸುಮ್ಮನೆ ಅದೀವಲ್ಲ ಅದಕ್ಕೆ ಹಂಗೆ ಆತೈತಿ. ತಡಿ ಈಗ ಗೆದ್ದು ಇನ್ನೇನು ಇದು ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಇಲ್ಲಿ ಕಳಿಸಿದ್ನೆ ಹೊಲಕ್ಕೆ. ತಾನು ಕರ್ಕೊಂಡು ಬಂದ್ಬಿಟ್ಟ. ಹಿಂದಿಂದ ಅಲ್ಲೇ ನಿಂತು ನನಗೂ ಏನು ಮಾಡೋಕ್ಕಾಗಲಿಲ್ಲ. ಈಗ ಹೋಗಿ ಮನೆಗೆ ಹೋಗ್ತೀವಲ್ಲ ಅದು ಹೇಳ್ಯಾರಲ್ಲ ಹಂಗೆ ಮಾಡೋಣ ಸುಮ್ಮನಿರು. ಪಾಪ ಅವ್ವ ಮನೆಗೆ ಹೋಗ್ಲಿಕ್ಕೆ ಏನು ಊಟಕ್ಕೆ ಪಟ್ಟಕ್ಕೆ ಕೊಟ್ಲೋ ಇಲ್ಲ ಹೆಂಗೆ ನೋಡತ್ತಾಳೆ ನಮ್ಮ ಅವನ್ನ. ಅಯ್ಯಯ್ಯ ನೀವೇನು ಒಂದ ಕಡೆ ಅಷ್ಟು ಮಂದಿ ದುಂಡು ಇಟ್ಕೊಂಡು ಮಕ್ಕ ಇಟ್ಕೊಂಡು ಕುಂತು ಬಿಟ್ಟಿರಲ್ಲ. ಹಿಂಗೆ ಎಲ್ಲ ಕಿತ್ತಿರ ಹೊಲ ಆಗತ್ತಾನೆ ಎಲ್ಲರ. ಒಬ್ಬೊಬ್ರು ಒಂದೊಂದು ಸಾಲು ತಗೋರಿ, ಸಾಲಿನಾಗ ಬಡ ಕಿತ್ಕೊಂತ ನಡೀರಿ. ಅಲ್ಲ ಎಷ್ಟೊತ್ತದು ಮಾಡೋದು ಹೊತ್ತು ನೆತ್ತಿಗೆ ಇರ್ತು, ಬಿಸಿಲು ಇರ್ತು ತಿರುಗಿ. ಈಗ ನಾವು ಸ್ವಲ್ಪ ಹೊತ್ತಿಗೆ ಊಟಕ್ಕೆ ಕುಂದ್ರಬೇಕು. ಮತ್ತೆ ಏನು ಕೆಲಸನೂ ಸಾಗಂಗಿಲ್ಲ. ಇನ್ನೂ ಇಷ್ಟೊತ್ತು ಮಾಡಿದ್ರೆ ಹೆಂಗೆ? ಅಲ್ಲ ಒಬ್ಬೊಬ್ರು ಹಿಂಗನ್ನು ಕುಂದ್ರೋದಿಲ್ಲಾರ. ಅಲ್ಲ ಕಳೆ ಕಿತ್ತಿದ್ರೆ ಗೊತ್ತಿಲ್ಲ. ಆ ಲೈನಿಗೆ ಹಿಡ್ಕೊಂಡು ಸೀದಾ ಹಂಗೆ ಕಿತ್ಕೊಂಡು ಹೋಗ್ಬೇಕು, ಒಂದೊಂದು ಲೈನ್ ಮುಗಿಸ್ಬೇಕು. ಹಿಂಗೆ ಕುಂತಿರಿ ಓಸು ಮಂದಿ ಒಂದ ಕಡೆ ದುಂಡಿಗೆ. ಅದು ಏನ ನಮಗೇನು ಗೊತ್ತ? ನಾನು ಯಾವಾಗಾರ ಬಂದಿವನ ಹೊಲ್ದಾಗ ಮಾಡಿ ಹೆಂಗ ಏನು ಎತ್ತ ಅಂತಂದು ಬೇರೆ ಯಾವ ಆಳದಿದ್ರೆ ಅವ್ರು ನೋಡಿ ಹಿಂಗೆ ಮಾಡ್ಬೇಕಂತ ನಾನು ತಿಳ್ಕೊಂಡು ಮಾಡ್ತಿದ್ಬೇಕಾಗ ಬಂದು ಕಡೆ ಬಡ ಬಿಟ್ಟು ನಮ್ಗೇನು ಗೊತ್ತು ಹೆಂಗೆ ಹೋಗ್ಬೇಕು ಏನು ಅಂತಂದು ಮಾಡಿ ಗೊತ್ತಿದ್ರಲ್ಲ ಗೊತ್ತಾಗದು. ಅದಕ್ಕೆ ಹೇಳೋದು ಬಾಳೆವು ಎಲ್ಲ ಕಲಿಬೇಕು. ಹೊಲದಾಗ ಮನ್ಯಾಗ ಇಂಥದ್ದು ಹೆಣ್ಮಕ್ಳಿಗೆ ಬರಲ್ಲ ಅನ್ಬಾರ್ದು, ಹಂಗಿರ್ಬೇಕು. ಯಾಕಂದ್ರೆ ನಾ ಗಂಡ ಮನ್ಯಾಗ ಪರಿಸ್ಥಿತಿ ಹಿಂಗೆ ಇರುತ್ತಂತ ಅಂದಿರಲ್ಲ. ಎಲ್ಲದ್ರಾಗೂ ಕಲ್ತಿರ್ಬೇಕು, ಎಲ್ಲದು ಬರ್ತಿರ್ಬೇಕು. ಅಂದ್ರೆ ನಾ ಗಂಡ ಮನ್ಯಾಗ ಏನು ಯಾವುದಕ್ಕೂ ಅಂಜಲಾರ್ದಂಗೆ ಎಂಥ ಕಷ್ಟ ಬಂದ್ರು ಧೈರ್ಯದಿಂದ ಎದುರಿಸಿ ಬಾಳೆ ಮಾಡೋದು ಕಲಿತಾರೆ ಹೆಣ್ಮಕ್ಳು. ಅದಕ್ಕೆ ಊಟತ್ಲೆ ತವ್ರ ಮನೆಯವರು ಎಲ್ಲ ಬಾಳೆ ಕಲಿಸಿ ಇಂಥದ್ರಾಗಿಲ್ಲ ನಂಗೆ ಕಲಿಸಿ ಗಂಡ ಮನೆ ಕಳಿಸ್ತಾರೆ. ಅಂದ್ರೆ ಅಲ್ಲಿ ಅತ್ತಿಗೆ ಅಂಜಲಾರ್ದಂಗೆ ಮನೆಯಾಗ ಯಾವ್ದು ಎಂಥದ ಕಷ್ಟ ಬಂದ್ರು ಎದುರಿಸಿ ನಾ ಮಾಡ್ತಾಳ ಅಂತಂದು ಧೈರ್ಯದಿಂದ ಮಾಡ್ತಾರೆ ಹೆಣ್ಮಕ್ಳು. ನೀವು ನೋಡು ಇಷ್ಟು ದಿವಸ ಆದ್ರೂ ಒಂದೇನಾರು ಬಾಳೆ ಕಲ್ತ್ರೆ ನೆಟ್ಟಿಗೆ ನೀವು ಬರೀ ಮನ್ಯಾಗ ಆಳು ನಾನು ಗಂಡ ಮನೆಗೆ ಹಿಂದೆ ಇರ್ತೇನೆ. ಆಳು ಪಾಳು ಇಟ್ಟು ಮಾಡಿಸ್ಕೊಳ್ಳೋ ಅಂತ ಗಂಡ ಮನೆ ಸಿಗುತ್ತೇನೆ ಯಾರಿಗೆ ಗೊತ್ತು? ಆಮೇಲೆ ನೀವೇ ಮಾಡೋದು ಬಂದ್ರೆ ಮಾಡಕ್ಕಿಲ್ಲ ರಾತ್ರಿ ಶನಿ ಪುಟ್ಟಿ ತುಂಬ ಬಿಡ್ತಾ ತಿನ್ನಾಕ. ಅವ್ರಾಗ್ಲ ಆಳದ ಮನೆಗೆ ಹೋಗ್ಬೇಕು ಏನು? ಅವ್ರಿಗೇನು ಕಮ್ಮಿ ಆಗೈತಿ? ಅಪ್ಪ ಈಡಾಗಿ ಗಳಿಸಿಟ್ಟೆ ನಾಳೆ ಅದ್ರಾಗ ವರದಕ್ಷಿಣೆ ಅಂತಂದು ಬೇಕಾದಂಗೆ ಕೊಟ್ಟು ಆಳಿರಂತ ಮನೆಗೆ ಕೊಟ್ರತ್ತು. ನಮ್ಗಂತೂ ನಮ್ಮಪ್ಪ ನಾವು ಹೆಂಗೆ ಒಂದು ಜೀವನಕ್ಕೆ ಹೆಂಗೆ ಒಂದು ಅವಾಗಿನ ಕಾಲ ಹಂಗಿತ್ತು ಕೊಟ್ಟ. ಅದು ನೆಟ್ಟು ಸುದ್ದಾಗಲಿಲ್ಲ ಏನಾಗಲಿಲ್ಲ. ಅದಕ್ಕೆ ಈ ಇವ್ರನ್ನ ಒಟ್ಟು ಸುದ್ದಿರ ಮನೆಗೆ ಕೊಟ್ಟಾತು. ನೀನೆಲ್ಲ ಇಂಥದ್ದೇನು ದಿಮಾಕ್ ಮಾತಾಡಕ್ಕೆ ಹೋಗ್ಬೇಡ, ಆಳಿರಂತ ಮನೆಗೆ ಕೊಡೋದು. ಅಲ್ಲ ಪರವಕ್ಕ ನಿನಗೇನಾರ ಬುದ್ಧಿ ಎಲ್ಲರ ಇಟ್ಟೇನು? ಅಲ್ಲ ಹಣೆ ಬರ್ದಾಗ ಇದ್ದದ್ದು ಅದೇನು ತಪ್ಸಕ್ ಆಗಂಗಿಲ್ಲ ಅಂತ ನೀನು ಏನು ಆಳಿಟ್ಟು ಕೊಡ್ತೀನಿ ಪಡ್ತೀನಿ ಅಂದ್ರೆ ಆಕಸ್ಮಿಕ ಹ್ಞೂ ಹೌದವ ನೀ ಹೇಳ್ದಂಗೆ ಜಗ್ಗೆಷ್ಟು ವರದಕ್ಷಿಣೆ ಕೊಟ್ಟು ಆಳ ಮನೆಗೆ ಕೊಟ್ಟಾತು. ನಾಳೆ ಅವ್ರ ಗಂಡ ಮನೆಯವ್ರಿಗೆ ನೀವು ಅದ್ರಲ್ಲಿ ಅಕ್ಕ ತಂಗಿಯರು ಓಸ್ ಮಂದಿ ನಿಮ್ಗೆ ಸುರಿಯೋದಾಗೈತಲ್ಲ. ನಾನು ಹಂಗೆ ಅವ್ರ ಮನೆ ಅಕ್ಕ ತಂಗಿಯರು ದಿಗ್ ಮನೆ ಅಕ್ಕ ತಂಗಿಯರು ಇಲ್ಲ ಅಣ್ಣ ತಮ್ಮಗಳು ಇಲ್ಲ ಅದೇನೋ ಅಂತಾರಲ್ಲ ಹೆಗ್ ನಾ ಬುದ್ಧಿ ಹೇಳ್ತಾರಂಗೆ ಎಲ್ಲ ಅವ್ರವ್ರ ಮನೆಗೆ ಅವ್ರ ಬಾಳೆಗೆ ಅವ್ರು ಹಾಕೊಂಡು ಹೋಗಿ ನಾಳೆ ಇಕ್ಕಿ ಮಾಡ್ಕೊಂಡು ಗಂಡಗೆ ಚಿಪ್ ಕೊಟ್ರು ಕೈಯಾಗ. ಅವಾಗ ಏನು ಮಾಡ್ಬೇಕು? ಮತ್ತೆ ಲಾಸ್ಟಿಗೆ ಕಡೆಗೆ ಹೊಲಕ್ಕೆ ಹೋಗಿ ತಿನ್ನೋದು ಪರಿಸ್ಥಿತಿ ಬಂದ್ರೆ ಅವಾಗ ಏನು ಮಾಡ್ತಾಳೆ? ಅವಾಗ ಕಲ್ತಿದ್ಲಂದ್ರೆ ಹೋಗಿ ಎಲ್ರಿಗೂ ಮಾಡ್ಕೊಂಡು ಬದುಕ್ತೀನಿ ಅನ್ನೋದು ಇರುತ್ತೆ. ಕಲಿಲೇ ಇಲ್ಲ ಅಂದ್ರೆ ಬದುಕೋದು ಹಿಂಗೆ ಮುಂದೆ. ಅದನ್ನ ಹೇಳಕತ್ತೀನಿ, ಹಣೆ ಬರ ಹಿಂಗೆ ಇರಂಗಿಲ್ಲ, ಎಲ್ಲದ್ರಾಗೂ ಇರ್ಬೇಕು ಅಂತ. ಹಂಗೇನಾರ ಬಂದ್ರೆ ಆಕೆ ಕೊಲಕ್ಕೆ ಹೋಗ್ತಾಳ, ತವ್ರ ಮನೆಗೆ ಬರ್ತಾಳ, ಗಂಡನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಆರಾಮ್ ಚಂದಾಗಿ ಇರ್ತಾಳ. ಹೋಗಿ ಅಲ್ಲಿ ಹೋಗಿ ಒಬ್ರು ಹೊಲ್ದ ದುಡಿ ಅಂತ ಗತಿ ಆಕೆ ಏನು ಬರೋದು ಬೇಡ. ಅಂದ್ರೆ ನಿನ್ ಮಾತಿಂದು ಅರ್ಥ ಹೆಂಗೈತೆ ಅಂದ್ರೆ ನಾಳೆ ಅಕ್ಕಿ ಗಂಡು ಕೆಟ್ಟರು ಅಕ್ಕಿ ಗಂಡ ಮನೆ ಕೆಟ್ಟರು ನಾಳೆ ಇಲ್ಲೇ ಬರ್ಬೇಕು. ಈಗ ನೀವು ಅಲ್ದಾನ ಮತ್ತೆ ಅವರು ನೆಟ್ಟು ಮುಟ್ಟು ಇದು ಏನು ನಿಟ್ಬಿಟ್ಟು ಗಂಡ ಮನೆಗೆ ಬಾಳೆ ಮಾಡ್ತಾರನ ಇರ್ಲಿ ಬಿಡು ಅನ್ನಷ್ಟಿಲ್ಲ. ಆಮೇಲೆ ಆಳಿಡೋಂಥ ಮನೆಗೆ ಅಷ್ಟು ಕೊಟ್ಟು ಇವ್ರಿಬ್ರಿಗೆ ನಿಮ್ಗಷ್ಟು ಕೊಟ್ಟಿವಿ, ಇವ್ರಿಬ್ರಿಗೆ ಕೊಟ್ರು ನಾನೇನು ಮಾಡ್ಲವ? ನನಗೂ ನಾಳೆ ಮಕ್ಕಳು ಹೆಣ್ಣರು ಎಲ್ಲರೂ ನೋಡ್ಕೋಬೇಕಲ್ಲ. ನಂದು ಜೀವನ ಬರೀ ನಿಮ್ಗ ಮಾಡಿದ್ರೆ ನನ್ನ ಜೀವನ ಹೆಂಗೆ? ಅದರ ವಿಚಾರ ಮಾಡ್ತೀರ ಒಂಚೂರ?
ಏನ್ಲ ಹಂಗಂದ್ರೆ ಏನ ಅಷ್ಟು ಒಯ್ದ ಬಿಡ್ತಾರ ಅವ್ರೇನಾರ ಅಷ್ಟು ನಿನ್ಗೇನು ಬಿಡ್ಲಾರ್ದಂಗೆ ಅಷ್ಟು ತೊಗೊಂಡು ಹೋಗಿವಿ ನಾವೇನಾರ ಹೆಣ್ಮಕ್ಳು ನಿಂದ ಏಟ್ ತಾಟ್ ಇರುತ್ತಲ್ಲ. ಎಲ್ಲೈತಿ ಇರೋದು? ನನಗೇನು ಉಳಿಲಾರ್ದಷ್ಟು ಈಗಾಗಲೇ ನಿಮಗೆ 3 ಮಂದಿ ಕೊಟ್ಟು ಮದುವೆ ಮಾಡೀನಿ. ಇರೋದೊಂದು ಕಾಲ್ ಭಾಗ ಅದ್ರಾಗ ಓಟಿ ಇವ್ರಿಗೆ ಕೊಟ್ಟು ಸಾಲ ಮಾಡಿ ಸಮದು ಮಾಡಿದ್ನಿ ಅಂದ್ರೆ ಸಾಲ ಯಾರು ತೀರಿಸ್ಬೇಕು? ಅವ್ರ ಗಂಟೆ ತೀರಿಸ್ತಾರೆ, ಅವ್ರ ಮಕ್ಳು ಬಂದು ತೀರಿಸ್ತಾರೆ. ಯಾರ ಬಳಿ ಯಾರು ಅವ್ರ ಬಳಿಗೆ ಅವ್ರು ಹೋಗ್ತಾರೆ. ನಾಳೆ ಈಗ ನೋಡಿ ಬಸ್ ಅನ್ನಕತ್ತೆ ಕೇಸ್ಕೊಂಡು ತೊಗೊಂಡು ನಾನು ಎಲ್ಲ ಯವ್ವ ಇಲ್ಲಿ ಏನು ಕೆಲಸ ಮಾಡೋದು, ನನ್ನ ಮನೆಯಾಗ ನಾನು ಆರಾಮ್ ಇರ್ತೀನಿ ಅನ್ನಕತ್ತಿದ್ದಲ್ಲಿ ಬಂದೆ ನಟತ್ತಿಗೆ. ಮತ್ತೆ ಈಗ ಕಷ್ಟ ಬಂದ ಕೂಡ ತವ್ರ ಮನೆ ಬೇಡ, ಏನಾರ ಬೇಕಂದ್ರೆ ತವ್ರ ಮನೆ ಬೇಕು. ಈಗ ನಾಳೆ ನೀವು ಎಲ್ಲರೂ ಇವ್ರಾದ್ರೂ ಅಷ್ಟೇ ಚಲೋ ಹೊತ್ತಿಗೆ ಮದುವೆ ಮಾಡ್ಕೊಟ್ರು ಇಲ್ಲಿ ಬಂದು ಎಲ್ಲ ತೊಗೊಂಡು ಹೋಗ್ತಿನ್ನಕ್ಕೆಲ್ಲ ಬೇಕು ತೊಗೊಂಡು ಹೋಗ್ತಾರೆ. ನಾಳೆ ಅವ್ರ ಮನೆಗೆ ಅವ್ರು ಚಂದಾಗಿನೇ ಇರ್ತಾರೆ. ಕೊಟ್ಟು ನಾನು ಬರೀ ಕೈಲೇ ನಾನು ಕುಂದಿರ್ಬೇಕು. ಯಾಕಂದ್ರೆ ಅದು ಸಾಲ ಇರುತ್ತಲ್ಲ, ಸಾಲ ತೀರ್ಸಕ್ಕೆ ಇದು ದೊಡ್ಡ ಕಳ್ಕೊಂಡು ಬಾಯ್ ಬಿಡ್ಕೊಂತ ಕುಂತಿರ್ತೀನಿ ಅಷ್ಟೇ. ನೀವು ಮತ್ತೆ ಇಲ್ಲಿ ಬಾಳಕ್ಕೂ ಹೋಗಂಗಿಲ್ಲ. ಇಲ್ಲೇನಿರುತ್ತೆ ಅವಾಗ ಸುಖ ಇದ್ರೆ ಎಲ್ಲ ಕೊಡಕ್ಕೆ ಈಡಿಗೆ ಇತ್ತಂದ್ರೆ ತೊಗೊಂಡು ಹೋಗಕ್ಕೆ ಬರ್ತೀರಿ. ಏನೂ ಇಲ್ಲ ನಮ್ಮಂತೆ ಕಂಡ ಮೇಲೆ ಬರೋದೇ ಇಲ್ಲ. ಯಾಕೆ ಅಲ್ವೋ ಕಷ್ಟ ಅನ್ಬೋಸನ ಅಂತೇಳಿ ಹೋಗ್ಬಿಡ್ತೀರಿ, ಕೈ ತೊಗೊಂತೀರಿ. ಆಮೇಲೆ ನಿಮ್ಮ ಗಂಡ್ರು ನಿಮ್ಮ ಮನೆ ನಿಮ್ಮ ಮಕ್ಕಳು ನಿಮ್ಮ ಸಂಸಾರ ನೀವು ಚಂದಾಗಿನೇ ಇರ್ತೀರಿ. ಯಾಕಂದ್ರೆ ಈಡಿಗೆ ಒಯ್ದಿರ್ತೀರಲ್ಲ, ಇಲ್ಲಿ ಆರಾಮ ಇರ್ತೀರಿ. ಕಳ್ಕೊಂಡತ್ ನಾನೆಲ್ಲ ಬಾಯ್ ಬಿಡ್ಕೊಂಡು ಕುಂದ್ರದು ಏನು ಹಂಗೆ ಮಾಡ್ತೀರಿ ಒಂದಿಷ್ಟು ಕೆಲಸ ಮಾಡಕ್ಕಂದ್ರೆ ಇಷ್ಟ ಆಗೋದು ನಿಮಗೆ. ನಿಮ್ಮ ಮನೆಗೆ ಬಾಳೆ ಮಾಡ್ಕೊಂಡು ಹೋಗಿದ್ರೆ ಗೊತ್ತಾಕಿತ್ತೆ, ಅದಿಲ್ಲಲ್ಲ. ಈಗೆಲ್ಲ ಚಂದಾಗೈತಿ. ಅದಕ್ಕೆ ಮತ್ತೆ ನೋಡು ಅದೆಲ್ಲ ನನಗೆ ಹೆಚ್ಚು ಮಾತಾಡಕ್ಕೆ ಹೋಗ್ಬಿಡ್ರಿ, ನೆಟ್ಟು ಬಾಳೆ ಕಲೀರಿ. ನೋಡು ಪರವಕ್ಕ ನಾ ಹೇಳಕತ್ತೀನಿ ನೋಡು, ನನ್ನ ಕೈಲೇ ಅಷ್ಟರ ವರದಕ್ಷಿಣೆ ಕೊಟ್ಟು ಆಳ್ದಂತ ಮನಿ ಅಂತ ಇಂತೂ ನನಗೆ ಆಗಲ್ಲ. ಇವ್ರೇನು ಓದಿಕಿಷ್ಟು ಡಬ್ಬಕ್ಕಿಲ್ಲ, ಇವ್ರೇನು ಹಂಗೆ ಇದಾಗಿಲ್ಲ. ಓದೋದ್ರಾಗಾರ ಅಷ್ಟು ಕಷ್ಟಪಟ್ಟು ನಾನು ಸಾಲಿಗೆ ಹಚ್ಚಿದ್ನಿ, ಕಾಲೇಜ್ಗೆ ಹಚ್ಚಿದ್ನಿ, ಎಲ್ಲ ಮಾಡಿದ್ನಿ. ಓದೋದ್ರಾಗಾರ ಶಾಣೆ ಇದ್ರೆ ಓದಿ ಹೋಗ್ಬಿಡು ಅಂತ ಚಲೋ ಓದ್ಯಾರ ಅಂದ್ರ ಮಾಡ್ಕೊಂಡು ಹೋಗ್ತಾರ ಅನ್ನಕ್ಕೆ. ಓದೋದ್ರಾಗೂ ಇಲ್ಲ. 4 ಮಂದಿ ಹೆಣ್ಮಕ್ಳು ಹೆಂಗೆ ಚಂದಾಗಿ ಡ್ರೆಸ್ ಹಾಕೊಂಡು ಚಂದಾಗಿ ಅದು ಇದೇನೇನು ಹಚ್ಕೊಂಡು ನೋಡು, ಈಕಿ ಕೂದ್ಲಪ್ಪಲ್ಲ ನೋಡು, ಆ ಕೂದ್ಲಕ್ಕೆ ಚಂದಾಗಿ ಹಚ್ಕೊಂಡು ಬೆಳೆಸ್ಕೊಂಡು ಇಂಥವು ಏನಾರು ಮಾಡ್ತಾರಲ್ಲ, ಅದನ್ನೂ ಇಲ್ಲ. ಇವ್ರಿಗೆ ಬರೀ ತಿನ್ನೋದು ಮಕ್ಕಳು ಆರಾಮ್. ಇದು ಒಂದೇ ಜೀವನ, ಇದು ಒಂದೇ ಸುಖ ಅಂದ್ರೆ. ಮತ್ತೆ ಗಂಡರು ಇವ್ರನ್ನ ಹಿಂಗಿದ್ರು ಮಾಡ್ಕೊಂತಾರನ. ಅವ್ರ ಮನ್ಯಾಗ ನಾಳೆ ಮನೆಗೆ ಹೋದ್ಮೇಲೆ ಚಂದ ಬಾಳೆ ಮಾಡ್ಕೊಂಡು ಹೋಗ್ಬೇಕು, ನೋಡಕ್ಕೂ ಚಂದ ಇರ್ಬೇಕು. ಓದ್ಲಿಕ್ಕಿಲ್ಲ ಮನೆ ಬಾಳೆ ನೋಡಿರ್ಬೇಕು, ನೋಡಕ್ಕಾರ ಚಂದ ಇರ್ಬೇಕಂತ ಬಯಸ್ತಾರಿಲ್ಲ ಗಂಡ್ಮಕ್ಳು. ಮತ್ತೆ ಅದ ಇಲ್ಲ ಅಂದ ಮೇಲೆ ಮತ್ತೆ ಹೆಂಗ ಮತ್ತ ಅಂತ ಇವ್ರಿಗೆ ಎಷ್ಟು ವರದಕ್ಷಿಣೆ ಕೊಟ್ಟು ಮಾಡ್ಕೊಂಡು ಹೋಗಕ್ಕೆ ಬರಕ್ಕೂ ರೆಡಿ ಇಲ್ಲ. ಈಗ ನಾನು ಏನು ಮಾಡ್ಲವ ಬಂದತ್ತಗ ಕೊಡ್ತೀನಿ. ನಾನು ಹೆಚ್ಚಿನ ತಲೆ ಕೆಸ್ಕೊಳಕ್ ಹೋಗಂಗಿಲ್ಲ. ಬಂದರ ಬರೋಲ್ರಕ್ಕ ಯಾರ ಬಂದು ಹ್ಞೂ ಅಂದ್ರೆ ಬಡ ಮದುವೆ ಮಾಡ್ಕೊಡ್ತೀನಿ. ಅವ್ರ ಹಣೆ ಬರ ಅವ್ರು ಹೊಲ್ದಾಗ ಹೋಗ್ಯಾರ, ಕುರ್ಚಿಗೆ ಕೊಡುಗೋಲ್ ಹಿಡ್ಕೊಂಡು ಕೆಳಗೆ ಕಿತ್ಕೊಂಬಂದ್ರ ತಿನ್ಲಿ, ಇಲ್ಲ ಅವ್ರ ಗಂಡ್ರು ಕುಂದ್ರಿ ಸ್ಕೂಲ್ ಹಾಕಿದ್ರೆ ಅದನ್ನೆಲ್ಲ ಮಾಡ್ಕೊಳ್ಳಿ. ನಾನೇನು ಇನ್ನ ಆಗಂಗಿಲ್ಲ. ಹೇಳಕತ್ತೀನಿ ನೋಡು, ನೀವೇನು ತಲೆಗೆ ಇಟ್ಕೊಡ್ರು ನಂಗೆ ಅಷ್ಟು ವರದಕ್ಷಿಣೆ ಕೊಟ್ಟು ಇಷ್ಟು ವರದಕ್ಷಿಣೆ ಕೊಟ್ಟು ಆಳಿಡುವಂಥ ಮನಿ ಮಾಡ್ಕೊಡ್ರಿ ಹಂಗೆ ಹಿಂಗೆ ಅಂತ ಯಾರು ಏನು ಕೇಳಕ್ ಹೋಗ್ಬೇಡ್ರಿ. ನಾನು ಇಷ್ಟನೂ ನನ್ನ ನಿರ್ಧಾರ. ಬಡ ಕೆಲಸ ಮುಗಿಸ್ರಿ. ಈಗ ಊಟಕ್ಕೆ ತೊಗೊಂಡ್ಬರ್ತೀನಿ, ಮನೆಗೆ ಹೋಗಿ ಊಟ ಮಾಡೋಣ. ಮತ್ತೆ ಬಡ ಈ ಒಂದು ವಾರ ಆಗುತ್ತೆ ಕೆಲಸ. ಮತ್ತೆ ನೋಡ್ರಿ ಮಾಡ್ರಿ ಬಡ. ನೋಡ್ದೇನೆ ಅಕ್ಕ ಎಷ್ಟು ಮಾತಾಡ್ತಾನ. ನೋಡ್ದೆ ನಾವೇನಿತ್ತು ಬಿಟ್ಟಿವೆ. ನಾವೇನಿತ್ತು ಪುಕ್ಷಿ ತಿಂತೀವಿ ಆಯ್ತಂದು. ನಮ್ಮ ಅಪ್ಪ ಗಳಿಸಿದ್ದೆಲ್ಲ ತಾನು ತಿನ್ನೋದು ನಮಗೂ. ನಾಳೆ ನಾವಾದ್ರೂ ವರದಕ್ಷಿಣೆ ಕೊಟ್ಟು ನಮ್ಮ ಅಪ್ಪಂದು ಕೊಡ್ತಾನೆ. ಈತ ನೀ ತುಡುಗ್ ಗಳಿಸಿ ಕೊಡ್ತಾನೆ, ಇತ್ತನ್ನು ಕೊಡ್ತಾನೆ. ಎಷ್ಟು ಜನ ಕೊಡಂಗಿಲ್ಲ ಅಂತಾನೆ, ಹೆತ್ಮಕ್ಕಂತವ್ರಿಗೆ ಕೊಡ್ತೀನಿ ಅಂತಾನೆ. ಆಳಂತ ಮನೆ ಕೊಡಲ್ಲ ಅಂತ. ನೋಡ್ ಮತ್ತೆ ನೆಕ್ಸ್ಟ್ ಇದ್ದಿತ್ತು ಮತ್ತೆ ಮಾಡ್ಲಿ ಎಷ್ಟು ಮಾಡ್ತಾನೆ ಮಾಡ್ಲಿ. ನಾನು ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತೈತೆ. ನೀವು ಏನು ಜಾಸ್ತಿ ತಲೆ ಕೆಸ್ಕೊಳ್ಕೊಬೇಟ್ಟೆ. ಮಾತಾಡ್ಲ ನಾ ಮಾತಾಡ್ತಂತ.